ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿತ್ ಪರಿಪೂರಿತಾಂತರೋ ದಾಕ್ಷಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಭೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ದಶಮಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 38ನೇ ಶ್ಲೋಕ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರುವಂತಹ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಎಲೆ ಭಗವಂತನೇ, ನಿನ್ನ ಗುಣ ಕರ್ಮ ಅವತಾರಗಳ ಜೊತೆಗೆ ನಿನ್ನ ನಾಮ ರೂಪ ಎಲ್ಲವೂ ಕೂಡ ಅಪ್ರಾಕೃತವಾಗಿದೆ, ಅಲೌಕಿಕವಾಗಿದೆ. ಆದ್ರಿಂದ ನಿನ್ನ ಅನುಗ್ರಹ ಇಲ್ಲದೆ ಅದನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಆ ಭಗವಂತನ ಗುಣ, ನಾಮ, ರೂಪ ಇವುಗಳು, ಆ ನಾಮ ರೂಪ ಮುಂತಾದವುಗಳೇನಿದ್ದಾವೆ ಅವುಗಳನ್ನ ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು ಅಂತ ಹೇಳಿದರು. ಆ ಶ್ರವಣ ಮತ್ತು ಕೀರ್ತನ ಮತ್ತು ಸ್ಮರಣ ರೂಪವಾಗಿರ್ತಕ್ಕಂತಹ ಧ್ಯಾನ ಇದನ್ನೆಲ್ಲ ನಡೆಸ್ತಾ ಯಾರು ಆ ನಿನ್ನ ಪಾದ ಕಮಲಗಳಲ್ಲೇ ಮನಸ್ಸನ್ನ ಇಟ್ಟಿರ್ತಾರೋ, ನಿನ್ನಲ್ಲಿ ನಾಮ ಮತ್ತು ರೂಪ ಎಲ್ಲ ಇದೆ ಅಂತ ಹಿಂದೆ ಗೊತ್ತಾಯ್ತು ನಮ್ಗೆ. ಅದು ಅತ್ಯಂತ ಮಂಗಲಕರವಾಗಿರ್ತಕ್ಕಂತಹ ನಾಮ, ಭಗವಂತನ ನಾಮ ಮಂಗಳಕರವಾದ ನಾಮ. ಮಂಗಲಾನಿ ನಾಮಾನಿ ರೂಪಾಣಿ ಚ ಮಂಗಲಾನಿತೆ. ನಿನ್ನ ನಾಮ ಮತ್ತು ರೂಪ ಎಲ್ಲವೂ ಅತ್ಯಂತ ಮಂಗಲಕರವಾದದ್ದು. ಅಂತಹ ನಿನ್ನ ನಾಮ ರೂಪ ಮೊದಲಾದವುಗಳಿಂದ ಸಂಸ್ಮರಯನ್ ಚಿಂತಯನ್, ಯಾರು ಶ್ರವಣ ಕೀರ್ತನ, ಶೃಣ್ವನ್ ಗೃಣನ್ ಸಂಸ್ಮರಯನ್ ಚ ಚಿಂತಯನ್, ಶ್ರವಣ ಕೀರ್ತನ ಸ್ಮರಣ ಧ್ಯಾನ ಇದನ್ನೆಲ್ಲ ಯಾರು ಮಾಡ್ತಾರೋ, ಮಾಡ್ತಾ ಯಾರು ನಿನ್ನ ಪಾದ ಕಮಲಗಳಲ್ಲೇ ಮನಸ್ಸನ್ನ ಇಡ್ತಾರೋ, ಉಪಾಸನೆಯನ್ನ ಮಾಡ್ತಾರೋ, ಅಂತವರ ಒಳಗೂ ನೀನೇ ಇದ್ದಿ. ಆವಿಷ್ಟ ಚಿತ್ತ ಅಂದ್ರೆ ಆ ಎಲ್ಲ ಉಪಾಸನೆಗಳಲ್ಲಿಯೂ ನೀನೇ ತುಂಬಿಕೊಂಡಿದ್ದಿ. ಆ ಉಪಾಸಕರು ಯಾರಿದ್ದಾರೆ ಅವರ ಒಳಗೂ ನೀನೇ ಇದ್ದಿ. ಉಪಾಸ್ಯನೂ ನೀನೇ ಆಗಿದ್ದಿ. ಉಪಾಸಕನೂ ನೀನೇ, ಉಪಾಸ್ಯನೂ ನೀನೇ. ನಾನು ಕೇವಲ ನಿಮಿತ್ತ ಮಾತ್ರ ಅಂತ ಅನುಸಂಧಾನ ಮಾಡಬೇಕು. ಅಂದ್ರೆ ಹಿಂದಿನ
ಪದ್ಯದಲ್ಲಿ ಹೇಳಿದಂತೆ ಭಗವಂತನಿಗೆ ನಾಮ ರೂಪ ಮುಂತಾದವುಗಳು ಇರೋದ್ರಿಂದ ಅವುಗಳ ಶ್ರವಣ ಕೀರ್ತನ ಮೊದಲಾದವುಗಳನ್ನ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ರಿಯಾಸು ಆವಿಷ್ಟ ಚಿತ್ತ ಅಂತಿದೆ. ಆವಿಷ್ಟ ಚಿತ್ತ ಅಂತಂದ್ರೆ ನಮ್ಮ ಅನುಸಂಧಾನ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉಪಾಸನೆ ಮಾಡುವಾಗ ಆ ಉಪಾಸನೆ ಮಾಡುವಂತಹ ಕ್ರಿಯೆಗಳ ಒಳಗೆ ನಿಂತು ಉಪಾಸನೆ ಮಾಡಿಸುವವನು ನೀನೇ ಆಗಿದ್ದಿ, ಆ ಉಪಾಸನೆಗಳನ್ನ ಸ್ವೀಕಾರ ಮಾಡುವನು ಕೂಡ ಒಳಗೆ ನೀನೇ ಆಗಿದ್ದಿ ಅಂತ ಈ ರೀತಿ ಅನುಸಂಧಾನ ಪೂರ್ವಕವಾಗಿ ಉಪಾಸನೆ ಮಾಡಬೇಕು ಅಂತ ಅರ್ಥ. ಈ ರೀತಿ ಯಾರು ಮಾಡ್ತಾರೋ, ಆ ಅನುಸಂಧಾನವನ್ನ ಯಾರು ಇಟ್ಕೊಂಡಿರ್ತಾರೋ ಅಂಥವರು ಮತ್ತೆ ಈ ಸಂಸಾರ ಭಾಗಿ ಆಗೋದಿಲ್ಲ. ನ ಭವಾಯ ಕಲ್ಪತೆ, ಮತ್ತೆ ಪುನಃ ಹಿಂತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ಅವರು ನಿನ್ನ ಪಾದ ಕಮಲಗಳನ್ನ ಸೇರ್ತಾರೆ, ಮೋಕ್ಷವನ್ನು ಪಡೀತಾರೆ ಅಂತ ಅರ್ಥ. ಈ ವಿಷಯವನ್ನ ಮಧ್ವಾಚಾರ್ಯರು ಈ ಶ್ಲೋಕಕ್ಕೂ ಕೂಡ ಕ್ರಿಯಾಯೋಗ ಅಂತನ್ನೋ ಗ್ರಂಥದ ಶ್ಲೋಕವನ್ನು ಉದಾಹರಿಸಿ ಈ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಸ್ಮಾನ್ ನಾಮರೂಪಾದಯ ಸಂತಿ ತಸ್ಮಾತ್ ಶೃಣ್ವನ್ ಗೃಣನ್ ಕ್ರಿಯಾಸು ಕ್ರಿಯಮಾಣಾಸು ಪ್ರೇರಕತ್ವೇನ ಪೂಜ್ಯತ್ವೇನ ಚ ಅಂತ ವಿವರಣೆ ಕೊಡ್ತಾರೆ. ಸರ್ವಕ್ರಿಯಾಸು ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಯೋ ವೇತ್ತಿ ನೈತಿ ಸಂಸಾರಂ ತತ್ಪ್ರಸಾದಾನ್ ನ ಸಂಶಯ ಇತಿ ಕ್ರಿಯಾಯೋಗೇ. ಇದು ಕ್ರಿಯಾಯೋಗ ಅನ್ನೋ ಗ್ರಂಥದ ಶ್ಲೋಕ. ಏನ್ ಹೇಳಿದ್ದಾರೆ? ಎಲ್ಲ ಉಪಾಸನಾ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಕರ್ತೃತ್ವೇನ ಪ್ರೇರಕತ್ವೇನ ಪೂಜ್ಯತ್ವೇನ ಚ, ಕರ್ತೃತ್ವ ಪೂಜ್ಯತ್ವೇನ ಜನಾರ್ದನಂ ಅಂತ ಹೇಳಿದ್ದಾರೆ. ಕರ್ತಾನೂ ಮತ್ತು ಅವುಗಳಿಂದ ಪೂಜ್ಯನೂ ಜನಾರ್ದನನೇ ಅಂತ ಯಾರು ಅನುಸಂಧಾನ ಮಾಡ್ತಾರೋ ಅವನು ಆ ಜನಾರ್ದನನ ಅನುಗ್ರಹ ಪಾತ್ರನಾಗೋದ್ರಿಂದ ಮತ್ತೆ ಹಿಂತಿರುಗಿ ಈ ಸಂಸಾರದಲ್ಲಿ ಇರೋದಿಲ್ಲ. ಇದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ. ನ ಸಂಶಯ ಅಂತ ಕ್ರಿಯಾಯೋಗ ಗ್ರಂಥ ಹೇಳ್ತಾ ಇದೆ. ಅದೇ ಅಭಿಪ್ರಾಯ. ಅಂದ್ರೆ ಇದು ಅನುಸಂಧಾನ ಇರಬೇಕು. ಯೋಗವೇತಿ ಅಂತ ಹೇಳಿದ್ದಾರೆ. ಆ ಅನುಸಂಧಾನ ಇರಬೇಕು. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಭಗವಂತನೇ ನನ್ನೊಳಗೆ ನಿಂತು ಮಾಡಿಸ್ತಾ ಇದ್ದಾನೆ, ಮಾಡಿಸುವವನು ಅವನೇ, ಸ್ವೀಕಾರ ಮಾಡುವವನು ಅವನೇ ಅನ್ನೋ ಅನುಸಂಧಾನ ಇರಬೇಕು ಅಂತ ಅದು ಪ್ರಧಾನ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ದಿಷ್ಟ್ಯಾ ಹರೇಸ್ಯಾಭವತಃ ಪದೋ ಭುವಃ ಭಾರೋಪನೀತಸ್ತವ ಜನ್ಮನೇಶಿತುಃ ದಿಷ್ಟ್ಯಾಂಕಿತಾಂ ತ್ವತ್ಪದಕೈಃ ಸುಶೋಭನೈಃ ದ್ರಕ್ಷಾಮಗಾಂ ದ್ಯಾಂ ಚ ತವಾನುಕಂಪಿತಾಂ. ಭಗವಂತನ ಸ್ತೋತ್ರವನ್ನ ಮುಂದುವರಿಸ್ತಾ ಬ್ರಹ್ಮಾದಿಗಳು ಹೇಳ್ತಾ ಇದ್ದಾರೆ. ಎಲೆ ಭಗವಂತನೇ, ಹರೇ, ಜಗದೀಶ್ವರನಾದಂತಹ ನಿನ್ನ ಈ ಅವತಾರದಿಂದ ನಿನ್ನ ಪಾದ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಈ ಭೂಮಿ ಏನಿದೆ, ಆ ಭೂಮಿಯ ಭಾರ ಎಲ್ಲ ಕಳೆದು ಹೋಗ್ತದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಪದೋ ಭುವಃ ಅಂತ ಈ ಭೂಮಿ ಅಂತನ್ನೋದು ಭಗವಂತನ ಪಾದಸ್ಥಾನದಲ್ಲಿದೆ. ಪದ್ಭ್ಯಾಂ ಭೂಮಿ ರಜಾಯತ ಅಂತ ಭಗವಂತನ ಪಾದದಿಂದ ಹುಟ್ಟಿದ ಭೂಮಿ ಭಗವಂತನ ಪಾದ ಸ್ಥಾನದಲ್ಲಿದೆ. ಪಾದ ಅಂತ ಕರೆಸ್ಕೊಂಡಿದೆ. ಹಾಗಾಗಿ ಪದೋ ಭವತಃ ಪದೋ ಭುವಃ ಅಂತಾರೆ. ನಿನ್ನ ಪಾದಸ್ಥಾನದಲ್ಲಿರುವಂತಹ ಈ ಭೂಮಿಯ ಭಾರ ಏನಿದೆ, ಆ ಭೂಭಾರವನ್ನ ಪರಿಹಾರ ಮಾಡಿ ಆ ಭೂಮಿಯನ್ನ ಸಂತೋಷ ಪಡಿಸ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಿನ್ನ ಈ ಅವತಾರ. ಆದ್ರಿಂದ ನಮಗೆ ಈಗ ನೀನೇನು ಅವತಾರ ಮಾಡ್ತಾ ಇದ್ದಿ, ಇದು ಬಹಳ ಸಂತೋಷವನ್ನ ಉಂಟು ಮಾಡಿದೆ ನಮಗೆ.
ನಿನ್ನ ಪಾದ ಧ್ವಜವಜ್ರಾಂಕುಶ ಲೇಖಾಂಕಿತವಾದಂತಹ ಪಾದ ನಿಂದು, ಸುಂದರವಾದ ಪಾದ. ಆ ಪಾದದಲ್ಲಿ ಧ್ವಜ, ವಜ್ರ, ಅಂಕುಶ ಮೊದಲಾದ ಒಳ್ಳೆ ಶೋಭನಕರವಾದಂತಹ ಚಿಹ್ನೆಗಳಿದ್ದಾವೆ. ಅಂತಹ ನಿನ್ನ ಕೋಮಲವಾದ ಪಾದಗಳಿಂದ ಹೆಜ್ಜೆಯನ್ನ ಈ ನೆಲದಲ್ಲಿ ಇಟ್ಟಾಗ ಆ ಭೂಮಿಯ ಮೇಲೆ ನಿನ್ನ ಆ ಪಾದದ ಹೆಜ್ಜೆಗಳು ಮೂಡೋದನ್ನ ನಾವು ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇವೆ. ಆ ರೀತಿ ಪಾದವನ್ನು ನೀನು ಭೂಮಿಯಲ್ಲಿ ಇಟ್ಟಾಗ ಸ್ವರ್ಗದಲ್ಲಿಯೂ ಕೂಡ ಎಲ್ಲರೂ ಸಂತೋಷ ಪಡ್ತಾರೆ. ಸ್ವರ್ಗದಲ್ಲಿ ನಿನ್ನ ಕರುಣೆ ಹರಿತದೆ. ಅದನ್ನ ನಾವು ನೋಡಬೇಕಾಗಿದೆ. ಇದು ನಮಗೆ ಬಹಳ ಸಂತೋಷ ಆಗಿದೆ. ಈ ರೀತಿ ಆಗ್ತದೆ ಮುಂದೆ ಅಂತ ಅನ್ನೋದನ್ನ ನಾವು ಆಲೋಚನೆ ಮಾಡಿದಾಗ ತುಂಬಾ ಸಂತೋಷ ಆಗ್ತದೆ ನಮಗೆ ಅಂತಾರೆ ಬ್ರಹ್ಮಾದಿ ದೇವತೆಗಳು. ಪದೋ ಭುವಃ ಅಂತಂದ್ರೆ ಪಾದರೂಪವಾದ ಭೂಮಿ ಅಂತ. ಅಂದ್ರೆ ಭೂಮಿ ಭಗವಂತನ ಪಾದರೂಪ ಅಂತ. ಪಾದರೂಪ ಅಂದ್ರೆ ಪಾದವೇ ಅಂತ ಅರ್ಥ ಅಲ್ಲ, ಪಾದಸ್ಥಾನದಲ್ಲಿ ಇದೆ ಅಂತ ಅರ್ಥ. ಯಾಕೆಂದ್ರೆ ಭೂಮಿ ಅಂತನ್ನೋದು ಜಡ, ಜಡವಾದ ಭೂಮಿಯೇ ಭಗವಂತನ ಪಾದ ಅಲ್ಲ. ಅಥವಾ ಭೂಮಿಯ ಅಭಿಮಾನಿನಿಯಾದ ಧರಾದೇವಿಯೂ ಕೂಡ ಭಗವಂತನ ಪಾದ ಅಂತ ಹಂಗೆ ಇಟ್ಕೊಳ್ಬಾರ್ದು. ಅದೆಲ್ಲ ಪ್ರಮಾಣ ವಿರುದ್ಧ. ಮೋಕ್ಷ ಧರ್ಮದಲ್ಲಿ ಖಂ ನಾಭಿಹಿ ಚರಣೋಕ್ಷಿತಿಹಿ ಅಂತ ಭಗವಂತನ ಪಾದ, ನಾಭಿ ಮೊದಲಾದ ಅವಯವಗಳನ್ನ ಭೂಮಿ, ಅಂತರಿಕ್ಷ ಅಂತ ಹೇಳಿದ್ದಾರೆ. ಆದರೆ ಅದರ ಅಭಿಪ್ರಾಯ ಏನು ಅನ್ನೋದನ್ನ ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸಿ ಮಧ್ವಾಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಖಂ ನಾಭಿಹಿ ಚರಣೋ ಕ್ಷಿತಿಹಿ ಇತಿ ಭವತಃ ಪದೋ ಭುವಃ ಅಂತ ಅದರ ವಿವರಣೆಯನ್ನ ಕೊಟ್ಟು, ಅಂತರಿಕ್ಷ ಭಗವಂತನ ಪಾದ, ಭಗವಂತನ ನಾಭಿ, ಭೂಮಿ ಭಗವಂತನ ಪಾದ ಅಂತ ಈ ರೀತಿ ಏನು ಹೇಳಿದ್ದಾರೆ. ಮಹಾಭಾರತಲ್ಲೂ ಬರ್ತದೆ, ಭಾಗವತದಲ್ಲೂ ಬರ್ತದೆ. ಅಲ್ಲಿ ಬಂದಂತಹ ಈ ಅಭಿಪ್ರಾಯ, ಈ ವಾಕ್ಯದ ಅಭಿಪ್ರಾಯ ಭವತಃ ಪದೋ ಭುವಃ ಅಂತನ್ನೋದಕ್ಕಾಗ್ಲಿ, ಅಥವಾ ಅಲ್ಲಿ ಹೇಳಿರ್ತಕ್ಕಂತಹ ಅಂತರಿಕ್ಷವೇ ಭಗವಂತನ ನಾಭಿ, ಭೂಮಿಯೇ ಭಗವಂತನ ಪಾದ ಅಂತ ಹೇಳಿರ ಅಭಿಪ್ರಾಯ ಏನು ಅಂತಂದ್ರೆ, ಪದಾದ್ಯಾಶ್ರಯಣಾದ್ ವಿಷ್ಣೋಃ ಪೃಥಿವ್ಯಾದಿ ಪದಾದಿಕಂ ತಜ್ಜತ್ವಾದ್ವಾಥ ಸಾದೃಶ್ಯಾತ್ ಯಥಾ ನರ್ಭೂಮಿಗಂ ಪದಂ ಇತಿ ಬ್ರಹ್ಮತರ್ಕೇ. ಬ್ರಹ್ಮತರ್ಕದಲ್ಲಿ ಇದರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಪೃಥ್ವಿ ಮುಂತಾದವುಗಳು ಭಗವಂತನ ಪಾದ, ಮತ್ತು ನಾಭಿ, ಅಂತರಿಕ್ಷ, ಹೀಗೆ ಇವುಗಳನ್ನೆಲ್ಲ ಹೇಳ್ತಾ ಇದ್ದಾರಲ್ಲ, ಆ ಅವಯವಗಳನ್ನ ಆಶ್ರಯಿಸಿಕೊಂಡು ಇದ್ದಾವೆ ಅವು ಅನ್ನೋ ಅಭಿಪ್ರಾಯದಿಂದ, ಅಥವಾ ಆ ಅವಯವಗಳಿಂದ ಹುಟ್ಟಿದ್ದಾವೆ ಅನ್ನೋದ್ರಿಂದ, ಮತ್ತು ಅದರ ಸಾದೃಶ್ಯದಿಂದಲೂ ಕೂಡ ಪಾದ, ನಾಭಿ ಅಂತ ಹೀಗೆ ಹೇಳ್ತಾವೆ ಅಂತ ಮೂರು ಕಾರಣ ಕೊಟ್ಟಿದ್ದಾರೆ. ತಜ್ಜತ್ವಾದ್ವಾ ಅಥ ಸಾದೃಶ್ಯಾತ್ ಯಥಾ ಭೂಹು ಯಥಾನು ಭೂಮಿಗಂ ಪದಂ ಪದ್ಯಾದ್ಯಾಶ್ರಯಣಾತ್ ಅಂತ ಹೀಗೆ ಮೂರು ಕಾರಣ ಕೊಟ್ಟಿದ್ದಾರೆ. ಆ ಅವಯವಗಳನ್ನ ಭಗವಂತನ ಪಾದ ಭೂಮಿ ಅಂದ್ರೆ ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡು ಇದೆ ಭೂಮಿ ಅಂತ ಒಂದರ್ಥ, ಅಥವಾ ಪಾದದಿಂದ ಹುಟ್ಟಿದೆ ಅಂತ ಇನ್ನೊಂದರ್ಥ, ಅಥವಾ ಪಾದದ ಸಾದೃಶ್ಯ ಇದೆ ಅಂತ, ಹೀಗೆ ಮೂರು ಕಾರಣಗಳಿಂದ ಭಗವಂತನ ಪಾದ ಭೂಮಿ ಅಂತ ಹೇಳ್ತಾರೆ ಹೊರತು ಜಡವಾದ ಭೂಮಿ ಅದು ಭಗವಂತನ ಪಾದ ಅಲ್ಲ, ಪಾದವನ್ನು ಆಶ್ರಯಿಸಿಕೊಂಡಿದೆ, ಆದ್ರಿಂದ ಪಾದ ಅಂತ ಕರೀತಾರೆ. ಈಗ ನಾವು ಭೂಮಿಯಲ್ಲಿ ಓಡಾಡ್ತೇವೆ. ಭೂಮಿಯಲ್ಲಿ ಓಡಾಡುವಾಗ ನಮ್ಮ ಹೆಜ್ಜೆ ಗುರುತು ಭೂಮಿ ಮೇಲೆ ಬೀಳ್ತದೆ. ಅದನ್ನು ನೋಡಿದವ್ರು ಏನಂತಾರೆ, ಇದು ಮನುಷ್ಯನ ಪಾದ ಅಂತ ವ್ಯವಹಾರ ಮಾಡ್ತಾರೆ. ಅದು ಪಾದ ಅಲ್ಲ, ಪಾದ ಹೋಗಿಬಿಟ್ಟಿರ್ತದೆ ಮುಂದೆ.
ಆ ಪಾದದ ಗುರುತನ್ನ ನೋಡಿ ಇದು ಮನುಷ್ಯನ ಪಾದ, ಇದು ಇವನ ಪಾದ, ಇದು ಇವನ ಹೆಜ್ಜೆ ಅಂತ ಹೇಳ್ತೇವೆ ಇಲ್ಲ. ಹಾಗೆ ಇದು ಕೂಡ. ಹಾಗಾಗಿ ನಿನ್ನ ಪಾದ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಈ ಭೂಮಿ ಏನಿದೆ, ಆ ಭೂಮಿಯ ಭಾರ ಕಳೆದು ಹೋಗ್ತದೆ ಈ ನಿನ್ನ ಅವತಾರದಿಂದ. ಹಾಗಾಗಿ ನಮ್ಗೆಲ್ಲ ಬಹಳ ಸಂತೋಷ ಆಗಿದೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ದಿಷ್ಟ್ಯಾ ಹರೇಸ್ಯಾ ಭವತಃ ಪದೋ ಭುವೋ ಭಾರೋಪನೀತಸ್ತವ ಜನ್ಮನೇಶಿತುಃ ದಿಷ್ಟ್ಯಾಂಕಿತಾಂ ತ್ವತ್ಪದಕೈಃ ಸುಶೋಭನೈಃ ದ್ರಕ್ಷಾಮಗಾಂ ದ್ಯಾಂ ಚ ತವಾನುಕಂಪಿತಾಂ ನತೆ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯವಿದ್ಯಯ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ. ಹೀಗೆ ಭಗವಂತನ ಸ್ತೋತ್ರವನ್ನು ಮುಂದುವರೆಸ್ತಾ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಹೇ ಜಗದೀಶ, ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಎಲೆ ಭಗವಂತನೇ, ನಿನಗೆ ಜನನ ಇಲ್ಲ, ಮರಣ ಇಲ್ಲ. ಆದರೂ ಕೂಡ ನೀನು ಜನನ ಮಾಡ್ತಾ ಇದ್ದಿ ಅಂತಂದ್ರೆ ಇದು ನಿನ್ನ ಲೀಲೆ. ನಿನ್ನ ಲೀಲೆಯೇ ಇದಕ್ಕೆ ಕಾರಣ, ಹೊರತು ಬೇರೆ ಏನೂ ಕಾರಣವನ್ನ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಜನನ ಮರಣ ರಹಿತನಾದಂತಹ ನೀನು ಈಗ ಈ ದೇವಕಿಯ ಗರ್ಭದಲ್ಲಿ ನೀನು ಕಾಣಿಸ್ಕೊಳ್ತಾ ಇದ್ದಿ, ಜನನ ಮಾಡ್ತಾ ಇದ್ದಿ ಅಂತಂದ್ರೆ ಇದಕ್ಕೆ ವಿನಾ ವಿನೋದಂ ಬತ ತರ್ಕಯಾಮಹೆ. ವಿನೋದಂ ಅಂದ್ರೆ ಲೀಲಾ ಅಂತ ಅರ್ಥ. ನಿನ್ನ ಲೀಲೆ ಇದು. ಈ ಜನನಕ್ಕೆ ನಿನ್ನ ಲೀಲೆಯೇ ಕಾರಣ, ಹೊರತು ಬೇರೆ ಯಾವ ಕಾರಣವನ್ನು ನಾವು ನ ತರ್ಕಯಾಮಹೆ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೂ ಜನ್ಮ ಮರಣಗಳು ಉಂಟು ಅಂತ, ಅಥವಾ ಬೇರೆ ಇನ್ನೊಬ್ಬರಿಂದ ನೀನು ರಕ್ಷಿತನಾಗಿದ್ದಿ, ನಿನಗೆ ಯಾರ್ದಾದ್ರೂ ರಕ್ಷಣೆ ಬೇಕು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ಅವರ ಅಜ್ಞಾನ ಅಷ್ಟೆ. ಕೇವಲ ಅವರ ಅಜ್ಞಾನದಿಂದ ಆ ರೀತಿ ಕಲ್ಪನೆ ಅಷ್ಟೇ ಅದು. ನಿನಗೆ ಜನನ ಮರಣಗಳಾಗಲಿ ಅಥವಾ ಭಯ ರೋಗಗಳಾಗಲಿ ಇದೆ ಅಂತ ಯಾರಾದ್ರೂ ತಿಳ್ಕೊಂಡ್ರೆ, ನಿನಗೂ ಯಾರ್ದಾದ್ರೂ ರಕ್ಷಣೆ ಬೇಕು ಅಂತ ಯಾರಾದ್ರೂ ಭಾವಿಸಿದ್ರೆ ಅದು ಅವರ ಅವಿದ್ಯೆಯ, ಅವರ ಅಜ್ಞಾನದಿಂದ ಆ ರೀತಿ ಕಲ್ಪನೆ ಮಾಡ್ಕೊಂಡಿದ್ದಾರಷ್ಟೆ. ಈ ಸಂಸಾರದಲ್ಲಿ ಇರ್ತಕ್ಕಂಥವರಿಗೆ ಜನನ ಮರಣ ಮೊದಲಾದವುಗಳಿಂದ ಕಷ್ಟಪಡ್ತಾ ಇರ್ತಕ್ಕಂತಹ ಅವರಿಗೆ ಅದರ ಮೋಕ್ಷವನ್ನು ಕೊಡುವವನು ನೀನು. ಎಲ್ಲರ ಜನನ ಮರಣಗಳನ್ನ ದೂರ ಮಾಡತಕ್ಕಂಥವನು ನೀನು. ಅಷ್ಟೇ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ಅವರಿಗೆ ಆಶ್ರಯನಾಗಿ ಇರುವವನು ನೀನು. ಅಂತಹ ನಿನಗೆ ಜನನ ಮರಣ ಅಂತನ್ನೋದು ಇರ್ಲಿಕ್ಕೆ ಸಾಧ್ಯನಾ? ಹೇಗಿರ್ಲಿಕ್ಕೆ ಸಾಧ್ಯ? ಯತಃ ತ್ವಯ್ಯಭವಾಶ್ರಯಾತ್ಮನಿ ಅಂತ. ನೀನು ಎಲ್ಲರಿಗೂ, ಮುಕ್ತರಿಗೂ ಆಶ್ರಯ. ನೀನು ಜನನ ಮರಣ ರಹಿತರಾದಂತಹ ಮುಕ್ತರಿಗೂ ಆಶ್ರಯನಾಗಿದ್ದಿ. ಸಂಸಾರಿಗಳಿಗೆ ಜನನ ಮರಣಗಳನ್ನ ಪರಿಹಾರ ಮಾಡ್ತಕ್ಕಂಥವನಾಗಿದ್ದಿ, ಮೋಕ್ಷವನ್ನು ಕೊಡ್ತಕ್ಕಂಥವನಾಗಿದ್ದಿ. ಹೀಗಿರುವಾಗ ನಿನಗೆಲ್ಲಿಂದ ಜನನ ಮರಣಗಳು ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಇದು ಕೇವಲ ನಿನ್ನ ಇಚ್ಛೆ. ಆ ನಿನ್ನ ಇಚ್ಛೆಯಿಂದ ಲೋಕಕ್ಕೆ ನೀನು ಜನನ ಮರಣಗಳನ್ನ ಕೊಡ್ತಿದ್ದಿ. ನೀನು ಕೂಡ ಕೇವಲ ಲೀಲೆಯಿಂದ ಈಗ ಜನನ ಇರುವಂತೆ ತೋರ್ಕೊಳ್ತಾ ಇದ್ದಿ ಅಂತ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಜೀವಾತ್ಮನಲ್ಲಿಯೂ ಕೂಡ ಜನನ ಮರಣ ಮೊದಲಾದವುಗಳು ನಿನ್ನ ವಿಷಯದಲ್ಲಿ ಹೇಗೆ ಅವಿದ್ಯೆಯಿಂದ ಉಂಟಾಗ್ತದೋ ಹಾಗೆ ಅವಿದ್ಯೆಯಿಂದಲೇ ಜೀವರಿಗೂ ಕೂಡ ಜನನ ಮರಣಗಳು ಇಲ್ಲ, ಅದು ಪಾರಮಾರ್ಥಿಕ ಅಲ್ಲ. ಆದ್ರಿಂದ ನಿನಗೆ ಜನನ ಕಾರಣ
ಕ್ರೀಡೆ ಹೊರತು ಬೇರೆ ಏನೂ ಅಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಜೀವರಿಗೇನೆ ಅವಿದ್ಯೆಯಿಂದ ಆಗ್ತಕ್ಕಂಥದ್ದು ಜನನ ಮರಣಗಳು, ಜೀವರಿಗೆ ಇಲ್ಲ. ಅದೇ ಜೀವರಿಗಿರ್ತಕ್ಕಂತಹ ಜನನ ಮರಣಗಳೇ ಪಾರಮಾರ್ಥಿಕ ಅಲ್ಲ. ಆದ್ರಿಂದ ನಿನಗೆ ಈ ಜನನ ಮರಣ ಅನ್ನೋದು ಕ್ರೀಡಾ ಅನ್ನೋದನ್ನ ಪ್ರತ್ಯೇಕ ಹೇಳಬೇಕೇನು ಅಂತ. ಮೇಲ್ನೋಟಕ್ಕೆ ಹೌದಲ್ಲ, ಚೆನ್ನಾಗಿದೆ ಅಂತ ಅನ್ಸತ್ತೆ. ತ್ವಯಿ ಅವಿದ್ಯೆಯ ಶ್ರೀಧರಿಯ ವ್ಯಾಖ್ಯಾನ, ನಿನ್ನಲ್ಲಿ ಇರುವಂತಹ ಅವಿದ್ಯೆಯಿಂದ ಅಂತ ಹಿಂಗ ಅನ್ವಯ ಮಾಡಿಕೊಂಡ್ರೆ ಅದು ತಪ್ಪಾಗ್ತದೆ. ನಿನ್ನ ವಿಷಯದಲ್ಲಿ ಇರುವ ಅವಿದ್ಯೆ ಅಂತ ಈ ರೀತಿಯ ಅನ್ವಯ ಮಾಡಿದ್ದಾರೆ. ಅಂದ್ರೆ ಈಶ್ವರನಲ್ಲಿ ಮಾಯಾ ಇದೆ ಅವರ ಪ್ರಕಾರ. ಮಾಯಾ ಅಂದ್ರೆ ಅದು ಅವಿದ್ಯೆನೆ. ಅವಿದ್ಯೆ ನಿನ್ನಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅಂತ ತಿಳ್ಕೊಂಡು ನಿನ್ನ ವಿಷಯದಲ್ಲಿರೋ ಅವಿದ್ಯೆ ಅಂತ ಅರ್ಥ ಮಾಡಿದ್ದಾರೆ. ವಸ್ತುತಃ ಅವಿದ್ಯೆಯಿಂದ ಒಂದೇ ಪರಬ್ರಹ್ಮ, ಜೀವ ಮತ್ತು ಈಶ್ವರ ಅಂತ ಎರಡಾಗ್ತದೆ ಅಂತ ಅವರ ಸಿದ್ಧಾಂತ. ಆದ್ರಿಂದ ಅವಿದ್ಯೆ ಈಶ್ವರನಲ್ಲಿ ಹೇಗೆ ಇಲ್ಲವೋ ಹಾಗೆ ಜೀವನಲ್ಲೂ ಇಲ್ಲ, ಪರಬ್ರಹ್ಮನಲ್ಲೇ ಇರೋದು. ಪರಬ್ರಹ್ಮನ ವಿಷಯದಲ್ಲೇನೆ ಇದೆ. ಹೀಗೆ ಜೀವ ಮತ್ತು ಈಶ್ವರರಲ್ಲಿ ಇಬ್ಬರಲ್ಲಿಯೂ ಕೂಡ ಇಲ್ಲದೆ ಇರತಕ್ಕಂತಹ ಅವಿದ್ಯೆ ತಾನೇ ಪರಬ್ರಹ್ಮನಲ್ಲಿ ಇದ್ದು ಅಖಂಡನಾದ ಜೀವನಲ್ಲಿ, ಅಖಂಡನಾದಂತಹ ಆ ಪರಬ್ರಹ್ಮನಲ್ಲಿ ಜೀವ ಮತ್ತು ಈಶ್ವರ ಅಂತ ಭೇದವನ್ನ ಕಲ್ಪನೆ ಮಾಡಿಕೊಂಡು ಜೀವನಲ್ಲಿ ಮಾತ್ರ ಸಂಸಾರವನ್ನ, ಜನನ ಮರಣ ಮೊದಲಾದವುಗಳನ್ನ ಅದು ಉಂಟು ಮಾಡ್ತದೆ ಅಂತ ಹೀಗೆ ಅವರ ಸಿದ್ಧಾಂತ. ಇಲ್ಲಿಯೂ ಕೂಡ ಮಧ್ವಾಚಾರ್ಯರು ನಮಗೆ ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ. ಅಜ್ಞಾನಾದೇವ ಮನ್ಯಂತೆ ವಿಷ್ಣೋರ್ಜನಿಮೃತಿ ನರಾಹ ಸ್ಥಿತಿರೂಪಸ್ಯ ಚಾನ್ಯಸ್ಮಾತ್ ಸ್ಥಿತಿಂ ಮೋಕ್ಷಾಶ್ರಯಸ್ಯ ಹಿ ಸ್ವೇಚ್ಛಯಾ ಹಿ ಜನಿಂ ಭಂಗಂ ಸ್ಥಿತಿಂ ಚಾಸೌ ಕರೋತ್ಯಜಃ ಸರ್ವಸ್ಯ ಜಗತೋ ಯಸ್ಮಾತ್ ತಜ್ಜನ್ಮಾದಿಕ್ಕುತೋ ಭವೇತ್ ಇತಿ ಚ ಅಂತ. ಅಂದ್ರೆ ಹಿಂದೆ ಬ್ರಹ್ಮತರ್ಕದ ವಾಕ್ಯವನ್ನು ಹೇಳಿದ್ದಾರೆ. ಇತಿ ಚ ಅಂತ ಇಲ್ಲಿ ಇದು ಕೂಡ ಬ್ರಹ್ಮತರ್ಕದ ವಾಕ್ಯ. ಅಜ್ಞಾನಿಗಳಾದ ಜನ ವಿಷ್ಣುವಿಗೆ ಜನನ ಮರಣಾದಿಗಳನ್ನ ತಮ್ಮ ಅಜ್ಞಾನದಿಂದಲೇ ಕಲ್ಪನೆ ಮಾಡ್ಕೊಳ್ತಾರೆ. ಅಜ್ಞಾನಾದೇವ ಮನ್ಯಂತೆ ವಿಷ್ಣೋಹ ಜನಿಮೃತಿ. ವಿಷ್ಣುವಿಗೆ ಜನನ ಮರಣ ಇದೆ ಅಂತನ್ನೋದನ್ನ ನರಾಹ ಮನುಷ್ಯರು ತಮ್ಮ ಅಜ್ಞಾನದಿಂದಲೇನೆ ಕಲ್ಪನೆ ಮಾಡ್ಕೊಳ್ತಾರೆ. ಅವನಿಗೂ ಜನನ ಮರಣ ಇದೆ ಅಂತ. ಜಗತ್ತಿಗೆ ಆಧಾರ ರೂಪನಾಗಿರ್ತಕ್ಕಂಥವನಿಗೆ ಬೇರೆಯವರಿಂದ ರಕ್ಷಣೆ ಬೇಕು ಅಂತ ತಿಳ್ಕೊಳ್ಳೋದು ಕೂಡ ಅದು ಅವಿದ್ಯೆಯಿಂದಲೇ. ಅವನಿಗೆ ಇನ್ನೊಬ್ಬರ ರಕ್ಷಣೆ ಬೇಕು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ಅವಿದ್ಯಾ ಮೂಲಕವೇ. ಯಾಕೆ ಅಂದ್ರೆ ಸ್ವೇಚ್ಛಯಾ ಹಿ ಜನಿಂ ಭಂಗಂ ಸ್ಥಿತಿಂ ಚಾಸೌ ಕರೋತ್ಯಜಃ. ಸರ್ವಸಮರ್ಥನಾದಂತಹ, ಸರ್ವಶಕ್ತನಾದಂತಹ ಆ ಭಗವಂತನಿಗೆ ಬೇರೆಯವರಿಂದ ಜನನ ಮರಣ ಮೊದಲಾದವುಗಳು, ರಕ್ಷಣೆ ಮೊದಲಾದವುಗಳು ಬೇಕಾಗಿಲ್ಲ. ಯಾರಿಂದಲೂ ಆಗದೆ ಇರತಕ್ಕಂತಹ ಮೋಕ್ಷ ಪ್ರದಾನ ಮೊದಲಾದ ಕಾರ್ಯದಲ್ಲೂ ಸಮರ್ಥನಾಗಿದ್ದಾನೆ ಭಗವಂತ. ಅಂಥವನಿಗೆ ಬೇರೆಯವರಿಂದ ರಕ್ಷಣೆ ಬೇಕಾ? ಅಂಥವನಿಗೆ ಜನನ ಮರಣಾದಿಗಳು ಆಗ್ಲಿಕ್ಕೆ ಸಾಧ್ಯನಾ ಬೇರೆಯವರಿಂದ? ಸ್ವರೂಪಭೂತವಾಗಿರ್ತಕ್ಕಂತಹ ತನ್ನ ಇಚ್ಛೆಯಿಂದಲೇನೆ ಈ ಇಡೀ ಜಗತ್ತಿಗೆ ಉತ್ಪತ್ತಿ, ನಾಶ ಮೊದಲಾದವುಗಳನ್ನ ಉಂಟು ಮಾಡತಕ್ಕಂತಹ ಭಗವಂತನಿಗೆ ಜನನ ಮರಣಾದಿಗಳು ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಹೀಗೆ ಸ್ಪಷ್ಟವಾಗಿ ಬ್ರಹ್ಮತರ್ಕ ವಾಕ್ಯ ತಿಳಿಸ್ತಾ ಇದೆ. ಅದನ್ನೇ ಇಲ್ಲಿ ಈ ಶ್ಲೋಕಕ್ಕೆ ಅರ್ಥವನ್ನ ಹೇಳಬೇಕು. ಅವನಿಗೆ ಜನನ ಮರಣಾದಿಗಳು ಇದೆ ಅಂತ ಯಾರು ಬೇರೆಯವರು ತಿಳ್ಕೊಳ್ತಾರಲ್ಲ ಅದು ಅವರ ಅಜ್ಞಾನದಿಂದ ಅಂತ ಆಗ ಅಭಿಪ್ರಾಯ.
ನ ತೇ ಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ ಭವೋ ನಿರೋಧ ಸ್ಥಿತಿರಪ್ಯ ವಿದ್ಯೆಯ ಕೃತಾಯತಸ್ತ್ವಯ್ಯ ಭವಾಶ್ರಯಾತ್ಮನಿ. ಮತ್ಸ್ಯಾಶ್ವಕಚ್ಛಪ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶ ಕೃತಾವತಾರಃ ತ್ವಂ ಪಾಸಿನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯದೂತ್ತಮ ವಂದನಂ ತೇ. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರ್ತಕ್ಕಂತಹ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಎಲೆ ಈಶಾ, ಒಡೆಯನೇ, ಯದುಕುಲೋತ್ತಮ, ನೀನು ಈ ಹಿಂದೆ ಮತ್ಸ್ಯಾವತಾರವನ್ನ ಮಾಡಿದ್ದಿ, ಹಯಗ್ರೀವ ಅವತಾರ, ಕೂರ್ಮಾವತಾರ, ನರಸಿಂಹಾವತಾರ, ವರಾಹ, ಹಂಸ, ಶ್ರೀರಾಮ, ಪರಶುರಾಮ, ವಾಮನನಾಗಿ ಅವತಾರವನ್ನ ಮಾಡಿ 3 ಲೋಕಗಳನ್ನ ಕಾಪಾಡಿರ್ತಕ್ಕಂಥವನು ನೀನು. ಹಾಗೆ ಈಗಲೂ ಕೂಡ ಈ ಭೂಭಾರವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಕೃಷ್ಣಾವತಾರವನ್ನ ಮಾಡ್ತಾ ಇದ್ದಿ, ಇದೋ ನಿನಗೆ ನಮಸ್ಕಾರ ಅಂತಾರೆ. ಯದೋತ್ತಮ ಅಂತ ಅವನನ್ನ ಸಂಬೋಧನೆ ಮಾಡ್ತಾರೆ. ಯದುಕುಲದಲ್ಲಿ ಉತ್ತಮನಾಗಿರ್ತಕ್ಕಂಥವನೇ, ಈಗ ಯದುಕುಲದಲ್ಲಿ ಅವತಾರ ಮಾಡ್ತಾ ಇರ್ತಕ್ಕಂತಹ ಕೃಷ್ಣನೇ, ಈ ಹಿಂದೆ ನೀನು ಈ ಎಲ್ಲ ಅವತಾರಗಳನ್ನ ಮಾಡಿ ಭೂಭಾರ ಹರಣವನ್ನ ಮಾಡಿದ್ದಿ, ಲೋಕಗಳನ್ನ ಕಾಪಾಡಿದ್ದಿ. ಅಂತಹ ನೀನೇ ಈಗ ಈ ಕೃಷ್ಣಾವತಾರವನ್ನ ಮಾಡ್ತಾ ಇದ್ದಿ. ಮತ್ಸ್ಯಾಶ್ವಕಚ್ಛಪ ನೃಸಿಂಹವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂ ಪಾಸಿನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರಯದೋತ್ತಮ ವಂದನಂ ತೇ. ರಾಜನ್ಯ ಅಂತಂದ್ರೆ ರಾಮಾವತಾರ, ಕ್ಷತ್ರಿಯನಾಗಿ ರಾಜನಾಗಿ. ವಿಪ್ರ ಅಂತಂದ್ರೆ ಜಮದಗ್ನಿ ಬ್ರಾಹ್ಮಣರ ಮಗನಾಗಿ ಪರಶುರಾಮ ಅವತಾರ. ವಿಬುಧ ಅಂತಂದ್ರೆ ದೇವತೆಗಳ ಅದಿತಿಯಲ್ಲಿ ವಾಮನನಾಗಿ ಅವತಾರ. ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರ್ಷೋಃ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಈಗ ತಾಯಿಯಾದಂತಹ ದೇವಕಿ ದೇವಿಗೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ತಾಯಿ ದೇವಕಿ, ನಮ್ಮ ಅದೃಷ್ಟವಶದಿಂದ, ಭಾಗ್ಯವಶದಿಂದ ಪರಮಪುರುಷನಾದಂತಹ ಸಾಕ್ಷಾತ್ ಭಗವಂತನೇ ಸ್ವರೂಪಾಂಶದಿಂದ ನಿನ್ನ ಈ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಇದು ನಮ್ಮ ಕಲ್ಯಾಣಕ್ಕೋಸ್ಕರ, ನಮಗೆ ಅಭಯವನ್ನ ಕೊಡ್ಲಿಕ್ಕೋಸ್ಕರ, ನಮ್ಮ ಕಲ್ಯಾಣಕ್ಕೋಸ್ಕರ ಸಾಕ್ಷಾತ್ ಪರಮಪುರುಷನಾದಂತಹ ಶ್ರೀಮನ್ನಾರಾಯಣನೇ ನಿನ್ನ ಗರ್ಭವನ್ನ ಪ್ರವೇಶ ಮಾಡಿದ್ದಾನೆ. ತಾಯಿ, ಇನ್ನೇನು ನೀನು ಭಯ ಪಡೋದು ಬೇಕಾಗಿಲ್ಲ. ಕಂಸ ಆದಷ್ಟು ಬೇಗನೆ ಸಾಯ್ತಾನೆ, ನೀನು ಭಯ ಪಡೋಬೇಡ. ಮಾ ಭೂದ್ಭಯಂ, ನಿನ್ನ ಮಗ ಯದುಕುಲವನ್ನೇ ರಕ್ಷಣೆ ಮಾಡ್ತಾನೆ, ನೀನು ಭಯ ಪಡಬೇಡ. ನಿನ್ನ ಉದರದಲ್ಲಿ ಈಗ ಸಾಕ್ಷಾತ್ ಭಗವಂತನೇ ಪ್ರವೇಶ ಮಾಡಿದ್ದಾನೆ ಅಂತ ತಾಯಿಯಾದ ದೇವಕಿ ದೇವಿಗೆ ಹೇಳ್ತಾ ಇದ್ದಾರೆ. ಇದುವರೆಗೆ ಗರ್ಭದಲ್ಲಿ ಇರುವ ಭಗವಂತನ ಸ್ತೋತ್ರವನ್ನ ಮಾಡಿ ಈ ಕೊನೆ ಶ್ಲೋಕದಲ್ಲಿ ತಾಯಿಯಾದ ದೇವಕಿ ದೇವಿಗೆ ಅಭಯವನ್ನ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಭಗವಂತನೇ ನಿನ್ನ ಉದರದೊಳಗಿದ್ದಾನೆ, ಏನು ಭಯ ಪಡಬೇಡ, ಆದಷ್ಟು ಬೇಗ ಕಂಸ ಸಾಯ್ತಾನೆ ಇನ್ನು. ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾ ಭೂದ್ಭಯಂ ಭೋಜಪತೇರ್ಮುಮೂರ್ಷೋಃ
ಭೋಕ್ತಾ ಯದೂನಾಂ ಭವಿತಾ ತವಾತ್ಮಜಃ ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಈ ರೀತಿ ಗರ್ಭದಲ್ಲಿರುವಂತಹ ಭಗವಂತನನ್ನ ಸ್ತೋತ್ರ ಮಾಡಿ, ಅವರೆಲ್ಲ ಹೇಗೆ ಬಂದಿದ್ರೋ ಹಾಗೆ ಹಿಂದೆ ತಿರುಗಿ ಸ್ವರ್ಗಕ್ಕೆ ಹೋದ್ರಂತೆ. ಯಾವ ರೂಪ ಅತ್ಯಂತ ಲೋಕ ವಿಲಕ್ಷಣವಾಗಿದೆಯೋ ಅಂತಹ ಪರಮಪುರುಷನಾದ ಶ್ರೀಮನ್ನಾರಾಯಣನನ್ನ ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮ, ರುದ್ರ ಮೊದಲಾದವರನ್ನೆಲ್ಲ ಮುಂದೆ ಮಾಡಿಕೊಂಡು ಅನೇಕ ದೇವತೆಗಳೆಲ್ಲ ಬಂದಿದ್ರು. ಅವರೆಲ್ಲ ಲೋಕವಿಲಕ್ಷಣನಾದಂತಹ ಪರಮಪುರುಷನಾದ ಶ್ರೀಮನ್ನಾರಾಯಣನನ್ನ ಈ ರೀತಿ ಸ್ತೋತ್ರ ಮಾಡಿ, ಯದ್ರೂಪ ಮನಿದಂ ಯಥಾ ಪುರುಷಂ ಅಭಿಷ್ಟೂಯ, ಅದು ಲೋಕವಿಲಕ್ಷಣ ರೂಪ ಭಗವಂತನದ್ದು, ಅಂತಹ ರೂಪವನ್ನ ಸ್ತೋತ್ರ ಮಾಡಿ ಅವರು ಪ್ರತಿಯಯುಹು ದಿವಂ, ಮತ್ತೆ ಹಿಂತಿರುಗಿ ಸ್ವರ್ಗಕ್ಕೆ ಹೋದ್ರಂತೆ. ಹೀಗೆ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿ ಭಗವಂತ ಇದ್ದಾಗ ಈ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿ ಮತ್ತೆ ಹಿಂತಿರುಗಿ ಹೋದ್ರು, ದೇವಕಿಯಗೆ ಅಭಯವನ್ನ ಕೊಟ್ಟು ಅನ್ನಲ್ಲಿಗೆ ಈ 3ನೇ ಅಧ್ಯಾಯವನ್ನ ಮುಗಿಸ್ತಾರೆ. ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ ಬ್ರಹ್ಮೇಶಾನೋ ಪುರೋಧಾಯ ದೇವಾ ಪ್ರತಿಯಯುರ್ದಿವಂ. इति श्रीमद्भागवते महापुराणे पारमहंस्याम् अष्टादशसहस्रां संहितायां वैयासिक्यां दशमस्कन्धे तृतीयोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ದಶಮಸ್ಕಂದದ 3ನೇ ಅಧ್ಯಾಯ ಇಲ್ಲಿಗೆ ಮುಗಿತು. ಮುಂದೆ 4ನೇ ಅಧ್ಯಾಯದಲ್ಲಿ ಕೃಷ್ಣಾವತಾರ ಆಗ್ತದೆ. ಯಾವತ್ತು ಕೃಷ್ಣಾವತಾರ ಆಯ್ತು, ಆದಾಗ ಏನೇನಾಯ್ತು, ಮುಂದೆ ಏನು ಕೃಷ್ಣನ ಚರಿತ್ರೆಗಳು, ಅದೆಲ್ಲ 4ನೇ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ದಶಮಸ್ಕಂದದ ಭಗವಂತನ ಲೀಲೆಗಳೆಲ್ಲ ಮುಂದಿನ ಅಧ್ಯಾಯದಿಂದ ಪ್ರಾರಂಭ ಆಗ್ತದೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.